ಸಿಎಂ ನಿವಾಸದ ಬಳಿಯೇ ದೊಡ್ಡ ಮರ ಧರೆಗುರುಳಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ಎರಡು ವಾಹನಗಳ ಮೇಲೆ ಈ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದಿದ್ರಿಂದ ವಾಹನಗಳು ಸಂಪೂರ್ಣ ಜಖಮಾಗಿವೆ. ಟೆಂಪೋ ಟ್ರಾವೆಲರ್ ಮತ್ತೆ ಇನೋವಾ ಕಾರ್ ಮೇಲೆ ಈ ತರ ಮರ ಬಿದ್ದಿದೆ. ಅಶೋಕ ಹೋಟೆಲ್ನ ಮುಂಭಾಗದಲ್ಲಿ ಮರ ಬಿದ್ದು ಅವಘಡ ಆಗಿದೆ. ಇನೋವಾ ಕಾರ್ನಲ್ಲಿದ್ದ ಇಬ್ಬರು ವಿದೇಶಿ ಪ್ರಜೆಗಳು ಜಸ್ಟ್ ಮಿಸ್ ಆಗಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ರು ಈ ಇಬ್ಬರು ಜರ್ಮನ್ನ ಪ್ರಜೆಗಳು. ಮರ ಬಿದ್ದಿದ್ರಿಂದ ಈ ಪ್ರದೇಶದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನೋವಾ ಕಾರಲ್ಲಿ ಹೋಗ್ತಾ ಇದ್ರು ಇಬ್ಬರು. ಅದೃಷ್ಟವಶಾತ್ ಏನೂ ಆಗಿಲ್ಲ. ಒಂದು ವೇಳೆ ಏನಾದರೂ ಆ ಜಾಗದಲ್ಲಿ ದ್ವಿಚಕ್ರ ವಾಹನ ಸವಾರರಿದ್ದಿದ್ರೆ ಕಥೆ ಏನಾಗ್ತಿತ್ತು ಅಂತ. ಈಗಾಗಲೇ ಇಂಥ ಅವಘಡಗಳು ಸಾಕಷ್ಟು ನೋಡಾಗೋಯ್ತು ಬೆಂಗಳೂರಲ್ಲಿ. ಈ ಬಾರಿ ಮಳೆಗಾಲದಲ್ಲೂ ಅದು ಆರಂಭದಲ್ಲೇ ಕೋರಮಂಗಲದಲ್ಲಿ ಈ ಥರ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಸತ್ತಾರ್, ಸಿಎಂ ನಿವಾಸದ ಬಳಿಯೇ ಮರ ಧರೆಗುರುಳಿರೋದು ಹಳೆಯದ್ದಾಗಿತ್ತಾ ಅಥವಾ ಯಾವ ಕಾರಣಕ್ಕೆ ಈ ಅವಘಡ ಸಂಭವಿಸಿರೋದು? ವಿಜಯ್, ನಗರದಲ್ಲಿ ಗಾಳಿ ಮಳೆ ಇಲ್ಲದಿದ್ರೂ ಕೂಡ ಮರ ಧರಶಾಹಿ ಆಗ್ತಿರುವಂತಹ ಪ್ರಕರಣ ಹೆಚ್ಚಾಗ್ತಾ ಇದೆ. ಅದರ ಮುಂದುವರೆದ ಭಾಗ ಎಂಬಂತೆ ಇವತ್ತು ಸಿಎಂ ನಿವಾಸದ ಮುಂಭಾಗದಲ್ಲೇ ಆಗಿರುವಂತದ್ದು. ಇವತ್ತು ಈ ಒಂದು ಏನಿದೆ ಬೃಹತ್ ಮರ ಬಿದ್ದಂತಹ ಕಾರಣಕ್ಕೆ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡಲಾಗಿತ್ತು. ಅಂದ್ರೆ ಇಡೀ ಕಂಪ್ಲೀಟ್ ರಸ್ತೆ ಕೂಡ ಬ್ಲಾಕ್ ಆಗಿರೋದ್ರಿಂದ ಸಂಚಾರಿ ಪೊಲೀಸರು ತದನಂತರದಲ್ಲಿ ರೂಟ್ ಡೈವರ್ಟ್ ಮಾಡಿ ಖುದ್ದು ಸಂಚಾರಿ ಪೊಲೀಸರೇ ಕೊಡಲಿಯನ್ನು ಹಿಡಿದು ಮರವನ್ನು ಕಟ್ ಮಾಡಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಮರ ಏನಿದೆ ಹಳೆಯ ಮರ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಇಲ್ಲಿ ನಾವು ಗಮನಿಸಲೇಬೇಕಾಗುತ್ತೆ, ಅಂದ್ರೆ ಯಾರು ನಿಯಮವನ್ನು ರೂಲ್ಸ್ ಮಾಡ್ತಾರೋ, ಅಂದ್ರೆ ನಗರದ ಎಲ್ಲೆಲ್ಲಿ ಅಪಾಯಕಾರಿ ಮರ ಇದೆಯೋ ಅದನ್ನು ನಮ್ಮ ಗಮನಕ್ಕೆ ತನ್ನಿ. ಅಂದ್ರೆ ಬೆಂಗಳೂರು ವ್ಯಾಪ್ತಿ ಕೂಡ ಹೆಚ್ಚಾಗಿರೋದ್ರಿಂದ ಬಿಬಿಎಂಪಿಗೆ ಎಲ್ಲೆಲ್ಲಿ ಅಪಾಯಕಾರಿ ಮರ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ 1533 ಅಂತ ಒಂದು ನಂಬರ್ ಅನ್ನು ಮಾಡಿತ್ತು. ಅದು ಯಾರಿಗೆ ಅಂದ್ರೆ ಯಾರಿಗೆಲ್ಲ ಗೊತ್ತಾಗಲ್ಲ, ಅವ್ರು ನಮ್ಗೆ ಇನ್ಫಾರ್ಮ್ ಮಾಡಿ. ಬಟ್ ಈ ರೂಲ್ಸ್ ಮಾಡಿದಂತಹ ಸಿಎಂ ಅಥವಾ ಈ ಒಂದು ಅಧಿಕಾರಿಗಳು ಇರುವಂತಹ ಜಾಗದಲ್ಲೇ ಈ ರೀತಿಯ ಅಪಾಯಕಾರಿ ಮರ ಇರುವುದು ಅವರಿಗೆ ಗೊತ್ತಾಗಿಲ್ವಾ ಅನ್ನೋ ಪ್ರಶ್ನೆಯನ್ನು ಇದೀಗ ಸಹಜವಾಗಿ ಜನಸಾಮಾನ್ಯ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಅದೃಷ್ಟವಶಾತ್ ಯಾವುದೇ ದೊಡ್ಡ ಮಟ್ಟಿನ ಹಾನಿ ಆಗಿಲ್ಲ. ಅಂದ್ರೆ ಕಾರು ಮತ್ತು ಆ ಒಂದು ಕಾರಿಗೆ ಹಾನಿಯಾಗಿದೆ ಬಿಟ್ಟರೆ ವ್ಯಕ್ತಿಗಳಿಗೆ ಅಷ್ಟು ದೊಡ್ಡ ಮಟ್ಟದ ಹಾನಿಯಾಗಿಲ್ಲ. ಅದೃಷ್ಟವಶಾತ್ ಇಬ್ಬರು ವಿದೇಶಿ ಪ್ರಜೆಗಳು ಕೂಡ ಕೂದಲೇ ಅಂತರದಲ್ಲಿ ಪಾರಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.